ಸಿಂಹರಾಶಿ, ಶೀತ ಮತ್ತು ಹೊಟ್ಟೆಗೆ ಸಂಬಂಧಪಟ್ಟಂತಹ ಸಣ್ಣ ಪುಟ್ಟ ಸಮಸ್ಯೆ ನಿಮ್ಮನ್ನು ಬಹಳವಾಗಿ ಕಾಡ್ತಕ್ಕಂತಹದ್ದಾಗತ್ತೆ. ತಾಯಿಯವರ ಆಶೀರ್ವಾದವನ್ನು ಪಡ್ಕೊಳ್ಳಿ. ತಾಯಿಯವರು ನಿಮ್ಮ ಮೇಲೆ ಕೃಪೆ ಮಾಡಿದ್ದಾರೆ, ನೀವು ಅವರ ಮನಸ್ಸನ್ನು ಗೆದ್ದಿದ್ದೀರಿ ಅಂತಾದರೆ ನಿಮ್ಮ ಎಲ್ಲ ಕಷ್ಟಗಳು ಕೂಡ ಪರಿಹಾರ ಆಗ್ತಕ್ಕಂಥದ್ದಾಗತ್ತೆ. ಆರೋಗ್ಯದ ಬಗ್ಗೆ ಸ್ವಲ್ಪ ಮಟ್ಟಿಗೆ ಚಿಂತನೆಯನ್ನು ಮಾಡಿ ಔಷಧೋಪಚಾರಕ್ಕೆ ಮುಂದಾಗಿ ಉತ್ತಮವಾದಂತಹ ವೈದ್ಯರ ಸಲಹೆ ಇಲ್ಲಿ ಬಹಳ ಮುಖ್ಯವಾಗಿ ಕೆಲಸವನ್ನು ಮಾಡಬೇಕಾಗತ್ತೆ. ದೂರದ ಪ್ರಯಾಣದ ಚಿಂತನೆ ಮನಸ್ಸಿಗೆ ಬರುತ್ತೆ. ರಜೆಗೆ ಹೋಗ್ತಕ್ಕಂಥದ್ದು ಅಥವಾ ಬೇರೆ ಊರಿಗೆ ಸ್ವಲ್ಪ ಮಾನಸಿಕವಾದಂತಹ ಬದಲಾವಣೆ ಆಗಲಿ ಅನ್ನುವ ಉದ್ದೇಶದಿಂದ ಹೋಗಿ ಬರತಕ್ಕಂಥದ್ದು ಕೆಲಸ ಆಗತ್ತೆ. ಮನಸ್ಸಿನಲ್ಲಿ ಏನೋ ಒಂದು ರೀತಿಯ ಅಹಿತವಾದಂತಹ ವಾತಾವರಣ, ಮನಸ್ಸಿಗೆ ಸಮಾಧಾನ ಇಲ್ಲ. ಎಲ್ಲವೂ ನಡ್ಕೊಂಡು ಹೋಗ್ತಿದೆ, ಎಲ್ಲವೂ ಒಳ್ಳೆಯದಾಗ್ತಾ ಇದೆ, ಆದರೂ ಕೂಡ ಮನಸ್ಸಿನಲ್ಲಿ ಏನೋ ಒಂದು ರೀತಿಯ ಆತಂಕ ನಿಮ್ಮನ್ನು ಕಾಡುವಂಥದ್ದು. ಸಹೋದ್ಯೋಗಿಗಳಿಂದ ಉತ್ತಮವಾದಂತಹ ಸಲಹೆ ನಿಮಗೆ ಸಿಕ್ಕುವಂಥದ್ದಿದೆ. ಅನ್ನಪೂರ್ಣೇಶ್ವರಿಯನ್ನು ಪ್ರಾರ್ಥನೆ ಮಾಡಿ. ಅನ್ನಪೂರ್ಣೆ ಸದಾ ಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧ್ಯರ್ಥಂ ಭಿಕ್ಷಾಂ ದೇಹಿ ಚ ಪಾರ್ವತಿ ಎಂಬುದಾಗಿ ಆ ಸರಸ್ವತೀ ದೇವಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ಕನ್ಯಾ ರಾಶಿ, ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಮುಖಂಡರ ಭೇಟಿಯನ್ನು ಮಾಡಬಹುದು. ಅದಕ್ಕೆ ಅವಕಾಶಗಳು ಈ ದಿವಸ ಒದಗಿ ಬರುತ್ತೆ. ಧರ್ಮ ಕರ್ಮಾಚರಣೆಯ ಬಗ್ಗೆ, ಆಧ್ಯಾತ್ಮಿಕವಾಗಿ ಜೀವ, ಪರಮಾತ್ಮ, ಆತ್ಮ ಇತ್ಯಾದಿಗಳ ಬಗ್ಗೆ ಸವಿವರವಾಗಿ ತಿಳ್ಕೊಳ್ತಕ್ಕಂತಹ ಅವಕಾಶ ನಿಮಗೆ ಸಿಕ್ಕುವಂಥದ್ದಿದೆ. ಅನುಭವಿಗಳ ಮಾರ್ಗದರ್ಶನದಿಂದ ಯಶಸ್ಸು ಉಂಟಾಗುತ್ತೆ. ಅನುಭವಿಗಳು ನಿಮ್ಮನ್ನು ಯಾವ ರೀತಿಯಲ್ಲಿ ಬದಲಾಯಿಸ್ತಾರೆ, ಪರಿವರ್ತನೆ ಮಾಡ್ತಾರೆ ಅಂತಂದರೆ ಕೇವಲ ಅವರ ಮಾತಿನ ಚಾಟಿ ನಿಮಗೆ ಕೆಲಸಕ್ಕೆ ಬರುವಂಥದ್ದಾಗುತ್ತೆ. ನಿಮ್ಮ ಪಥವೇ ಚೇಂಜ್ ಆಗ್ತಕ್ಕಂತಹ ಸಾಧ್ಯತೆ, ನಿಮ್ಮ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಕ್ಕುವಂತಹ ದಿವಸ. ನಕಾರಾತ್ಮಕವಾದಂತಹ ಚಿಂತನೆಗಳಿಂದ ದೂರ ಇರಬೇಕು. ಯಾವುದು ನಿಮ್ಮ ಮನಸ್ಸಿಗೆ ಅಹಿತ ಅಂತ ಹೇಳಿ ಅನಿಸುತ್ತೋ, ನಿಮಗೆ ಈ ಕೆಲಸವನ್ನು ಮಾಡಿದರೆ ತಪ್ಪು ಅನ್ನುವಂತಹ ಭಾಸವಾಗುತ್ತೋ ಅದನ್ನು ಕೈ ಬಿಟ್ಟುಬಿಡಿ. ಅದನ್ನು ಹೊರತಾದಂತಹ ವಿಚಾರಗಳು ಏನಿರುತ್ತೆ ಅದಕ್ಕೆ ಹೆಚ್ಚಿನ ಆದ್ಯತೆ, ಪ್ರಯತ್ನಗಳು ನಡೀಲಿ ಅನ್ನುವಂಥದ್ದು. ನಕಾರಾತ್ಮಕವಾದಂತಹ ಚಿಂತನೆಗಳಿಂದಲೂ ಕೂಡ ದೂರ ಇರಬೇಕು. ಆ ಯೋಚನೆಗಳು ಮನಸ್ಸಿನಲ್ಲೂ ಕೂಡ ಸುಳಿಬಾರದು ಅನ್ನುವಂತಹ ಅರ್ಥ. ಹಿರಿಯರು, ಅಧಿಕಾರಿಗಳು, ಅಧಿಕಾರ ಉಳ್ಳಂಥವರು ನಿಮ್ಮಿಂದ ಪ್ರಭಾವಿತರಾಗ್ತಾರೆ. ಅದು ಬಹಳ ಮುಖ್ಯವಾದಂಥದ್ದಾಗತ್ತೆ. ಈಶ್ವರನ ಆರಾಧನೆಯನ್ನು ಮಾಡಿ. ಶಿವಂ ಶಾಂತಂ ಜಗನ್ನಾಥಂ ಲೋಕಾನುಗ್ರಹಕಾರಿಣಂ ಶಿವಮೇಕಂ ಪರಂ ವಂದೇ ಶಿಕಾರಾಯ ನಮೋ ನಮಃ ಎಂಬುದಾಗಿ ನಿಮ್ಮ ಪ್ರಾರ್ಥನೆ ಇರಲಿ. ಶುಭವಾಗಿ. ತುಲಾರಾಶಿ, ವಾಹನ ಚಾಲನೆ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಇರಲಿ. ಅಪಘಾತವಾಗತಕ್ಕಂತಹ ಸಾಧ್ಯತೆ ಸೂಕ್ಷ್ಮವಾಗಿ ಇಲ್ಲಿ ಕಾಣ್ತಾ ಇರತಕ್ಕಂಥದ್ದು. ಶಾರೀರಿಕವಾದಂತಹ ಸಮಸ್ಯೆ, ನರನಾಡಿಗಳಲ್ಲಿ ನೋವು ಕಾಣಿಸ್ಕೊಳ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿದೆ. ವಿಚಿತ್ರವಾದಂತಹ ದಿವಸ, ಆದರೆ ಕೆಲವು ವಿಷಯಗಳು ನಿಮಗೆ ವಿಶೇಷವಾದಂತಹ ಒಂದು ಅನುಕೂಲವನ್ನು ಮಾಡಿಕೊಡ್ತಕ್ಕಂಥದ್ದಾಗುತ್ತೆ. ರಾಜಕೀಯವಾಗಿ ದೂಷಣೆ ಇರುತ್ತೆ. ಯಾರು ರಾಜಕೀಯದ ವಿಚಾರಕ್ಕೆ ಹತ್ತಿರವಾಗಿರ್ತೀರೋ ಅಂಥವರಿಗೆ ವಿಶೇಷವಾಗಿ ಸಮಸ್ಯೆಗಳು ಅಥವಾ ಅನುಕೂಲಗಳು ಅಥವಾ ಬೇರೆ ರೀತಿ ವಿಚಿತ್ರವಾದಂತಹ ಘಟನೆಗಳು ಆಗುವ ಸಾಧ್ಯತೆ ಇದೆ. ಯಾವುದನ್ನು ನೋಡಿ ಆಶ್ಚರ್ಯ ಪಡಬೇಕು, ಸಂತೋಷ ಪಡಬೇಕು, ದುಃಖ ಪಡಬೇಕು, ಸಿಟ್ಟಿಗೆ ಹೇಳಬೇಕು ಅನ್ನುವಂಥದ್ದು ಗೊತ್ತಾಗದೇ ಇರತಕ್ಕಂತಹ ಸಮಯ. ಸ್ವಂತದವರಿಂದಲೇ ದ್ರೋಹವಾಗ್ತಕ್ಕಂಥದ್ದು. ನಿಮ್ಮವರೇ, ಅವರು ಸ್ನೇಹಿತರಾಗ್ಬೋದು, ಬಂಧುಗಳಾಗ್ಬೋದು, ಒಂದೇ ಕುತ್ತಿಗೆಯಲ್ಲಿ ಜೀವ ಅಂತ ಯಾರನ್ನ ನೀವು ಅಂದ್ಕೊಂಡಿರ್ತೀರೋ ಅಂಥವರೇ ನಿಮಗೆ ತೊಂದರೆಯನ್ನು, ಲೋಭವನ್ನು, ಮೋಸವನ್ನು ಮಾಡಬಹುದು ಅನ್ನುವಂಥದ್ದು. ನೀವು ಬೇಡ ಅಂದ್ಕೊಂಡಂತಹ ಕೆಲಸಗಳೇನಿದೆ ಅವೆಲ್ಲವೂ ನಿಧಾನವಾಗಿ ಆಗತ್ತೆ. ನೀವು ಅಂದುಕೊಂಡು ಬೇಡಿಕೊಂಡು ಇರತಕ್ಕಂತಹ ರೀತಿಗಿಂತಲೂ ವಿಶೇಷವಾಗಿ ನಿಮ್ಮ ಕೆಲಸಗಳು ನಡೆದು ಹೋಗುತ್ತೆ ಅಂತ ಅರ್ಥ. ದುರ್ಗಾ ಪ್ರಾರ್ಥನೆಯನ್ನು ಮಾಡಿ. ಜಯಂತಿ ಮಂಗಲಾಕಾಲಿ ಭದ್ರಕಾಲಿ ಕಪಾಲಿನಿ ದುರ್ಗಾ ಕ್ಷಮಾ ಶಿವಾಧಾತ್ರಿ ಸ್ವಾಹಾ ಸ್ವಧಾ ನಮೋಸ್ತುತೆ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ. ವೃಶ್ಚಿಕ ರಾಶಿ, ಈ ದಿವಸ ದುಡ್ಡು ಕಾಸಿನ ವ್ಯವಹಾರ, ಹಣದ ಹರಿವು, ಆರ್ಥಿಕವಾಗಿ ಸ್ವಲ್ಪ ಮಟ್ಟಿಗೆ ಸಬಲತೆ, ಸಮಾನ ಅಥವಾ ಒಂದು ರೀತಿಯಲ್ಲಿ ಆರ್ಥಿಕವಾದಂತಹ ಸಮಾಧಾನ ನಿಮಗೆ ಸಿಕ್ಕುವಂತಹ ದಿವಸ. ನಿಮ್ಮ ಕೆಲಸಕ್ಕೋಸ್ಕರವಾಗಿ ಬೇರೆಯವ್ರನ್ನ ಅವಲಂಬನೆ ಮಾಡಿಕೊಳ್ತಕ್ಕಂತಹದ್ದು ಬೇಡ.
ಯಾರೋ ಏನೋ ನನಗೆ ಅನುಕೂಲ ಮಾಡಿಬಿಡ್ತಾರೆ ಅಂತ ಹೇಳಿ ಆ ಒಂದು ಪ್ರಯತ್ನಗಳು ಮತ್ತೆ ಮತ್ತೆ ಮಾಡುವಂಥದ್ದು ಬೇಡ ಅಂತ ಅರ್ಥ. ಆತ್ಮತೃಪ್ತಿಯ ಕೆಲಸ ನಿಮಗೆ ಅನುಕೂಲವನ್ನು, ಸಮಾಧಾನವನ್ನು ಎಲ್ಲವನ್ನೂ ಕೂಡ ಕೊಡುತ್ತೆ. ನಿಮ್ಮ ಮನಸ್ಸಿಗೆ ಯಾವ ಕೆಲಸ ಹಿತವೋ ಆ ಕೆಲಸವನ್ನು ಮಾಡುವಂತಹ ಆಸ್ಥೆಯನ್ನು ನೀವು ಬೆಳೆಸ್ಕೊಳ್ಳಿ ಅನ್ನುವಂಥದ್ದು. ಆತ್ಮತೃಪ್ತಿಯ ಕೆಲಸದಿಂದ ಸಮಾಧಾನ ಯಾವಾಗ ಆಗುತ್ತೆ, ಅಧ್ಯಾತ್ಮದ ಒಂದು ಬೇರು ನಿಮ್ಮಲ್ಲಿ ಗಟ್ಟಿಯಾಗ್ತಕ್ಕಂಥದ್ದು ಆಗಬಹುದು ಅಂತ ಅರ್ಥ. ಸಾಮರ್ಥ್ಯ ಮೀರಿ ಏನನ್ನೂ ಕೂಡ ಮಾಡೋದಕ್ಕೆ ಪ್ರಯತ್ನವನ್ನು ಮಾಡಬೇಡಿ. ಬೇರೆಯವರು ಏನೇ ಮಾಡಬಹುದು, ನಿಮಗೆ ಆ ಕೆಲಸ ಯೋಗ್ಯವಾ ಅಂತ ಹೇಳಿ ನೀವು ಗುರುತಿಸಬೇಕಾದಂಥದ್ದಿರುತ್ತೆ. ತೊಂದರೆಯನ್ನು ಎದುರಿಸ್ತಕ್ಕಂತಹ ಸಾಮರ್ಥ್ಯ ಇರುವಂತಹ ನೀವು ನಿಮ್ಮ ಮುಂದೆಯೇ ಹಲವಾರು ಸವಾಲುಗಳು, ಸಮಸ್ಯೆಗಳು ಮತ್ತೆ ಮತ್ತೆ ಎದುರಾಗ್ತಕ್ಕಂಥದ್ದು, ಅದೆಲ್ಲವನ್ನು ದಾಟಿ ಬರ್ತಕ್ಕಂತಹ ಯೋಗ್ಯತೆ, ಶಕ್ತಿ ಎಲ್ಲವೂ ಕೂಡ ಭಗವಂತನೇ ನಿಮಗೆ ಕರುಣಿಸಿದಾನೆ ಅಂತಕ್ಕಂಥದ್ದು ಮುಖ್ಯವಾಗುತ್ತೆ. ಬೇರೆಯವರಿಗೆ ಏನಾದರೂ ಒಂದಷ್ಟು ಸಹಾಯವನ್ನು ಮಾಡಬೇಕು ಅನ್ನುವಂತಹ ತವಕದಲ್ಲಿರ್ತೀರಿ. ನನ್ನ ಕೈ ನಡೀತಾ ಇದೆ, ನನಗೆ ಅನುಕೂಲ ಇದೆ, ಅಧಿಕಾರ ಇದೆ, ಹಣ ಇದೆ, ನಾನು ಯಾರಿಗಾದರೂ ಒಂದಷ್ಟು ಸಹಾಯ ಮಾಡಬೇಕು ಅನ್ನುವಂಥದ್ದು ಬರುತ್ತೆ. ಖಂಡಿತವಾಗಿ ಅದನ್ನು ಮಾಡ್ತೀರಿ. ಮಾಡಿ ಕೂಡ ಮಹಾಲಕ್ಷ್ಮಿಯನ್ನು ಉಪಾಸನೆ ಮಾಡಿ. ನಮಸ್ತೇಸ್ತು ಮಹಾಮಾಯೆ ಶ್ರೀಪೀಠೇ ಸುರಪೂಜಿತೆ ಶಂಖಚಕ್ರ ಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ ಎಂಬುದಾಗಿ ನಿಮ್ಮ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ.